ಬೆಂಗಳೂರು ಅಂದ್ರೆ ಒಂದು ಟ್ರಾಫಿಕ್ ಸಮಸ್ಯೆ, ಮತ್ತೊಂದು ಕಡೆ ಕಸದ ಸಮಸ್ಯೆ. ಈ ಒಂದು ಕಸದ ಸಮಸ್ಯೆ ಇದೀಗ ಸ್ಯಾಂಡಲ್ವುಡ್ನ ಖ್ಯಾತ ನಟಿಗೂ ಕೂಡ ತಟ್ಟಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಸಿಲಿಕಾನ್ ಸಿಟಿ, ಐಟಿ ಬಿಟಿ, ಗಾರ್ಡನ್ ಸಿಟಿ ಹೀಗೆ 10 ಬಿರುದು ಹೊತ್ತಿರುವ ಬೆಂಗಳೂರಿಗೆ ಕಸವೇ ಕಂಟಕವಾಗ್ತಿದೆ. ಕಸದಿಂದಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗ್ತಿದೆ. ಈಗಲೂ ಕಸ ನಿರ್ವಹಣೆ ಮಾಡದ ಸರ್ಕಾರದ ವಿರುದ್ಧ ಐಟಿ ದಿಗ್ಗಜರು ಸೇರಿದಂತೆ ವಿದೇಶಿ ಪ್ರಜೆಗಳು ಕಿಡಿಕಾರುತ್ತಲೇ ಇದ್ದಾರೆ. ಇದೀಗ ಸ್ಯಾಂಡಲ್ವುಡ್ ಹಾಟ್ ಬ್ಯೂಟಿ ಐಂದ್ರಿತಾ ರೈ ಸಿಡಿದೆದ್ದಿದ್ದಾರೆ. ಐಂದ್ರಿತಾ ರೈಗೂ ತಟ್ಟಿದ ಕಸದ ಎಫೆಕ್ಟ್. ಮನೆಯಲ್ಲೂ ಉಸಿರಾಡೋಕೆ ಕಷ್ಟವಂತೆ. ಬೆಂಗಳೂರಿನ ಆರ್ಆರ್ ನಗರದ ಐಡಿಯಲ್ ಹೋಮ್ನ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿರುವ ನಟಿ ಐಂದ್ರಿತಾ ರೈಗೆ ಕಸದ ಎಫೆಕ್ಟ್ ತಟ್ಟಿದೆ. ಉಸಿರಾಡೋಕ್ಕೂ ಸಮಸ್ಯೆಯಾಗ್ತಿದೆ ಎಂದು ನಟಿ ವಿಡಿಯೋ ಮೂಲಕ ಅಸಮಾಧಾನ ಹೊರಹಾಕಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವ ಟ್ಯಾಗ್ ಮಾಡಿ ನಟಿ ಐಂದ್ರಿತಾ ರೈ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಸದ ರಾಶಿಗೆ ಬೆಂಕಿ, ಐಂದ್ರಿತಾ ವಿಲವಿಲ. ಕಳೆದ 3 ದಿನಗಳ ಹಿಂದೆ ಖಾಲಿ ಜಾಗದಲ್ಲಿ ಸುತ್ತಮುತ್ತಲಿನ ಜನ ಕಸ ಸುರಿದಿದ್ದಾರೆ. ಆ ಕಸ ಬೆಟ್ಟದಂತೆ ನಿರ್ಮಾಣವಾಗಿದೆ. ಕಸ ವಿಲೇವಾರಿ ಮಾಡಲಾಗದೆ ಯಾರೋ ಜಿಬಿಎ ಸಿಬ್ಬಂದಿ ಬೆಂಕಿ ಹಚ್ಚಿದ್ದಾರಂತೆ. ಇದರಿಂದ ಇಡೀ ಏರಿಯಾದಲ್ಲೇ ದಟ್ಟ ಹೊಗೆ ಆವರಿಸಿದೆ. ಅದೇ ಗ್ರೌಂಡ್ನ ಕೂಗಳತೆ ದೂರದಲ್ಲಿರುವ ನಟಿ ಐಂದ್ರಿತಾ ರೈ ಖಾಸಗಿ ಅಪಾರ್ಟ್ಮೆಂಟ್ಗೂ ದುರ್ವಾಸನೆ ತಟ್ಟಿದೆ. 3 ದಿನಗಳಿಂದ ಹೊಗೆ ಬರ್ತಿದ್ದು ಏನು ಇರಬಹುದು ಅಂತ ಹೊರಬಂದು ಕಾರಿನಲ್ಲಿ ನೋಡ್ತಾ ಹೋಗಿದ್ದಾರೆ. ಆಗ ಕಸಕ್ಕೆ ಬೆಂಕಿ ಸುರಿದಿರೋದು ಗೊತ್ತಾಗಿದೆ. ಇತ್ತ ಸಮಸ್ಯೆ ಹೇಳಿಕೊಳ್ಳಲು ಪಾಲಿಕೆ ಸಹಾಯವಾಣಿಗೆ ಕರೆ ಮಾಡಿದ್ರೆ ಫೋನ್ ಸ್ವಿಚ್ ಆಫ್. ನಮ್ಮ ಸಮಸ್ಯೆ ಯಾರಿಗೆ ಹೇಳೋದು ಎನ್ನುತ್ತಾ ನಟಿ ಐಂದ್ರಿತಾ ರೈ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ವಿಡಿಯೋ ಹಂಚಿಕೊಂಡಿದ್ದಾರೆ. ವಿಡಿಯೋವನ್ನ ಜಿಬಿಎಗೂ ಟ್ಯಾಗ್ ಮಾಡಿದ್ದಾರೆ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ. ಕಂಜೆಷನ್ ಇಂದ ನನಗೆ ಬ್ರೀತ್ ಮಾಡಕ್ ಆಗ್ತಿರ್ಲಿಲ್ಲ. 3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿತ್ತು ಮನೆ ಒಳಗೆ. ನಾನಿರೋದು ಐಡಿಯಲ್ ಹೋಮ್ಸ್ ಆರ್ಆರ್ ನಗರಲ್ಲಿ. ಇವತ್ತಂತೂ ನನಗೆ ತಡ್ಕೊಳಕ್ಕಾಗ್ಲಿಲ್ಲ. ಉಸಿರಾಡಲಾಗದೆ ಐಂದ್ರಿತಾ ಶೇವ್. ದಟ್ಟ ಹೊಗೆಯಿಂದ ಉಸಿರಾಡಲಾಗದೆ ಐಂದ್ರಿತಾ ಗಂಡನ ಮನೆ ಬಿಟ್ಟು ತಂದೆ ತಾಯಿ ಮನೆಗೆ ಶಿಫ್ಟ್ ಆಗಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ನಮ್ಮ ಪ್ರತಿನಿಧಿ ಜೊತೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಮೇಡಮ್ ಏನಾಯ್ತು ಮೇಡಮ್? ನಿನ್ನೆ ರಾತ್ರಿ ನನ್ ಹೆಲ್ತ್ ಇಂದ ಡೌನ್ ಆಯ್ತು. ನನ್ಗೆ ಉಸಿರಕ್ ಆಗ್ತಿಲ್ಲ. ಅದಕ್ಕೆ ಅಪ್ಪ ಅಮ್ಮ ಮನೆ ಹೋಗಿ ಶಿಫ್ಟ್ ಆಗಿದ್ದೀನಿ. ಅಲ್ಲಿ ಇರಕ್ ಆಗ್ಲಿಲ್ಲ ನನ್ಗೆ. ರಾತ್ರಿ ಏನಾದ್ರು ಸೀರಿಯಸ್ ಇದಾಯ್ತಾ ಮೇಡಮ್? ಇನ್ನ ಸೀರಿಯಸ್ ಆಯ್ತು. ಸೊ ನನ್ ಬ್ರೀತ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಅಲ್ಲಿಂದ ಶಿಫ್ಟ್ ಆದೆ ನಾನು. ಇತ್ತೀಚೆಗೆ ಎಲ್ಲೆಂದ್ರಲ್ಲಿ ಕಸ ಸುರಿದ್ರೆ ಅಂಥವರ ಮನೆಗೆ ಕಸ ಸುರಿಯುತ್ತಿದ್ದ ಅಧಿಕಾರಿಗಳು ಇದೀಗ ಕಸದ ರಾಶಿಯೇ ಬಿದ್ದಿದ್ದರೂ ಕ್ಯಾರೆ ಅಂತಿಲ್ಲ. ಸದ್ಯ ಆರ್ಆರ್ ನಗರದ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿರುವ ಐಂದ್ರಿತಾ ರೈ ಮನೆ ಬಳಿ ಕಾರ್ಖಾನೆಯಲ್ಲಿ ಬಂದಂತೆ ಹೊಗೆ ಬರ್ತಿದೆ. ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಕಸ ಸುಡುವಂತಿಲ್ಲ. ಆದ್ರೂ ಕಸದ ರಾಶಿಗೆ ಬೆಂಕಿ ಇಡ್ತಿರುವ ಬಗ್ಗೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಖಾಲಿ ಜಾಗ ಇದೆ. ಮೊನ್ನೆ ಯಾರು ಬೆಂಕಿ ಹಾಕೋರು ಅಂತ ಏನಂತ ಗೊತ್ತಿಲ್ಲ. ಬೆಂಕಿ ಹಾಕ್ಬಿಟ್ಟು ಏನ್ ಮಾಡಿದಾರೆ, ಈ ರೋಡ್ ಪಾದಚಾರಿಗಳವರೆಗೆಲ್ಲ ಈ ಹೊಗೆ ಬಂದು ಆತರ ಆಗಿ ಎಲ್ಲ ಆಗಿದೆ. ಆಮೇಲೆ ಅಕ್ಕಪಕ್ಕ ಮನೆಯವರಿಗೆಲ್ಲ ಈ ಹೊಗೆ ಹೋಗಿ ಶುಗರ್ ಪೇಷಂಟ್, ಬಿಪಿ ಪೇಷಂಟ್ ಎಲ್ಲ ಇದಾರೆ. ಅವ್ರಿಗೆಲ್ಲ ಪಾಪ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಈ ರೋಡಲ್ಲಿ ಇದು ಎಲ್ಲಾ ಕಡೆ ಹೋಗ್ತಾರೆ. ರೋಡಲ್ಲಿ ಯಾರು ಹಾಕೋರು ಅಂತ ಗೊತ್ತಿಲ್ಲ. ಇವಾಗ ಕ್ರಮ ತಗೊಳ್ಬೇಕು. ಬಿಬಿಎಂಪಿಯವರು ಕ್ರಮ ತಗೊಳ್ಬೇಕು ಸರ್. ಇನ್ನು ಈ ವಿಚಾರ ಬೆಂಗಳೂರು ದಕ್ಷಿಣ ಪಾಲಿಕೆಯ ಗಮನಕ್ಕೆ ಬಂದಿಲ್ವಾ ಅನ್ನೋ ಪ್ರಶ್ನೆ ಮೂಡಿದೆ. ನಟಿ ಐಂದ್ರಿತಾ ರೈ ಮನವಿಗೆ ಜಿಬಿಎ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಟಿ ಐಂದ್ರಿತಾ ರೈಗೆ ಉಸಿರಾಟ ಸಮಸ್ಯೆ ಕಾಣಿಸಿಕೊಂಡಿದೆ. ಕಸ ಸುಟ್ಟ ಹೊಗೆಯಿಂದ ಉಸಿರಾಟ ತೊಂದರೆ ಕಾಣಿಸಿಕೊಂಡಿದೆ. ರಿಪಬ್ಲಿಕ್ ಕನ್ನಡ ಸುದ್ದಿ ಬೆನ್ನಲ್ಲೇ ಅಧಿಕಾರಿಗಳು ಇದೀಗ ಅಲರ್ಟ್ ಆಗಿದ್ದಾರೆ. ಕಸ ಸುಡುವುದನ್ನ ಈಗ ಕೈಬಿಟ್ಟಿದ್ದಾರೆ ಅಧಿಕಾರಿಗಳು. ಆರ್ಆರ್ ನಗರದ ಐಡಿಯಲ್ ಹೋಮ್ಸ್ನಲ್ಲಿ ನಟಿ ವಾಸ ಮಾಡ್ತಾ ಇದ್ರು. ಮನೆ ಬಳಿಯ ಸೈಟ್ನಲ್ಲಿ ಕೂಡ ಒಣ ಕಸಕ್ಕೆ ಬೆಂಕಿ ಹಚ್ಚಿದ್ದಾರೆ. ಕಳೆದ 3 ದಿನಗಳಿಂದ ಐಂದ್ರಿತಾಗೆ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿದೆ. ಕೊನೆಗೂ ಕಸ ಸುಡುವುದನ್ನ ಈಗ ಕೈಬಿಟ್ಟಿದ್ದಾರೆ ಅಧಿಕಾರಿಗಳು. ಮಾಧ್ಯಮದವರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಐಂದ್ರಿತಾ ರೈ.
Hi, this is Angrita Ray. I'm a resident of Bengaluru, RR Nagar Ideal Homes. Yesterday I posted a video which was taken up by many of the media personnel, which I'm very grateful for, but it's extremely concerning as in the video there have been tons and tons of garbage which was being burnt in a residential area close to my house, due to which I was severely affected and almost hospitalized yesterday. I'm under medical care right now. ಬೆಂಗಳೂರು ಅಂದ್ರೆ ಒಂದು ಟ್ರಾಫಿಕ್ ಸಮಸ್ಯೆ, ಮತ್ತೊಂದು ಕಡೆ ಕಸದ ಸಮಸ್ಯೆ. ಈ ಒಂದು ಕಸದ ಸಮಸ್ಯೆ ಇದೀಗ ಸ್ಯಾಂಡಲ್ವುಡ್ನ ಖ್ಯಾತ ನಟಿಗೂ ಕೂಡ ತಟ್ಟಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಸಿಲಿಕಾನ್ ಸಿಟಿ, ಐಟಿ ಬಿಟಿ, ಗಾರ್ಡನ್ ಸಿಟಿ ಹೀಗೆ 10 ಬಿರುದು ಹೊತ್ತಿರುವ ಬೆಂಗಳೂರಿಗೆ ಕಸವೇ ಕಂಟಕವಾಗ್ತಿದೆ. ಕಸದಿಂದಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗ್ತಿದೆ. ಈಗಲೂ ಕಸ ನಿರ್ವಹಣೆ ಮಾಡದ ಸರ್ಕಾರದ ವಿರುದ್ಧ ಐಟಿ ದಿಗ್ಗಜರು ಸೇರಿದಂತೆ ವಿದೇಶಿ ಪ್ರಜೆಗಳು ಕಿಡಿಕಾರುತ್ತಲೇ ಇದ್ದಾರೆ. ಇದೀಗ ಸ್ಯಾಂಡಲ್ವುಡ್ ಹಾಟ್ ಬ್ಯೂಟಿ ಐಂದ್ರಿತಾ ರೈ ಸಿಡಿದೆದ್ದಿದ್ದಾರೆ. ಐಂದ್ರಿತಾ ರೈಗೂ ತಟ್ಟಿದ ಕಸದ ಎಫೆಕ್ಟ್. ಮನೆಯಲ್ಲೂ ಉಸಿರಾಡೋಕೆ ಕಷ್ಟವಂತೆ. ಬೆಂಗಳೂರಿನ RR ನಗರದ ಐಡಿಯಲ್ ಹೋಮ್ನ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿರುವ ನಟಿ ಐಂದ್ರಿತಾ ರೈಗೆ ಕಸದ ಎಫೆಕ್ಟ್ ತಟ್ಟಿದೆ. ಉಸಿರಾಡೋಕು ಸಮಸ್ಯೆಯಾಗ್ತಿದೆ ಎಂದು ನಟಿ ವಿಡಿಯೋ ಮೂಲಕ ಅಸಮಾಧಾನ ಹೊರಹಾಕಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವ ಟ್ಯಾಗ್ ಮಾಡಿ ನಟಿ ಐಂದ್ರಿತಾ ರೈ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಸದ ರಾಶಿಗೆ ಬೆಂಕಿ, ಐಂದ್ರಿತಾ ವಿಲವಿಲ. ಕಳೆದ 3 ದಿನಗಳ ಹಿಂದೆ ಖಾಲಿ ಜಾಗದಲ್ಲಿ ಸುತ್ತಮುತ್ತಲಿನ ಜನ ಕಸ ಸುರಿದಿದ್ದಾರೆ. ಆ ಕಸ ಬೆಟ್ಟದಂತೆ ನಿರ್ಮಾಣವಾಗಿದೆ. ಕಸ ವಿಲೇವಾರಿ ಮಾಡಲಾಗದೆ ಯಾರೋ ಜಿಬಿಎ ಸಿಬ್ಬಂದಿ ಬೆಂಕಿ ಹಚ್ಚಿದ್ದಾರಂತೆ. ಇದರಿಂದ ಇಡೀ ಏರಿಯಾದಲ್ಲೇ ದಟ್ಟ ಹೊಗೆ ಆವರಿಸಿದೆ. ಅದೇ ಗ್ರೌಂಡ್ನ ಕೂಗಳತೆ ದೂರದಲ್ಲಿರುವ ನಟಿ ಐಂದ್ರಿತಾ ರೈ ಖಾಸಗಿ ಅಪಾರ್ಟ್ಮೆಂಟ್ಗೂ ದುರ್ವಾಸನೆ ತಟ್ಟಿದೆ. 3 ದಿನಗಳಿಂದ ಹೊಗೆ ಬರ್ತಿದ್ದು ಏನು ಇರಬಹುದು ಅಂತ ಹೊರಬಂದು ಕಾರಿನಲ್ಲಿ ನೋಡ್ತಾ ಹೋಗಿದ್ದಾರೆ. ಆಗ ಕಸಕ್ಕೆ ಬೆಂಕಿ ಸುರಿದಿರೋದು ಗೊತ್ತಾಗಿದೆ. ಇತ್ತ ಸಮಸ್ಯೆ ಹೇಳಿಕೊಳ್ಳಲು ಪಾಲಿಕೆ ಸಹಾಯವಾಣಿಗೆ ಕರೆ ಮಾಡಿದ್ರೆ ಫೋನ್ ಸ್ವಿಚ್ ಆಫ್. ನಮ್ಮ ಸಮಸ್ಯೆ ಯಾರಿಗೆ ಹೇಳೋದು ಎನ್ನುತ್ತಾ ನಟಿ ಐಂದ್ರಿತಾ ರೈ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ವಿಡಿಯೋ ಹಂಚಿಕೊಂಡಿದ್ದಾರೆ. ವಿಡಿಯೋವನ್ನ ಜಿಬಿಎಗೂ ಟ್ಯಾಗ್ ಮಾಡಿದ್ದಾರೆ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ. ಕಂಜೆಷನ್ ಇಂದ ನನಗೆ ಬ್ರೀತ್ ಮಾಡಕ್ ಆಗ್ತಿರ್ಲಿಲ್ಲ. 3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿತ್ತು ಮನೆ ಒಳಗೆ. ನಾನಿರೋದು ಐಡಿಯಲ್ ಹೋಮ್ಸ್ RR ನಗರಲ್ಲಿ. ಇವತ್ತಂತೂ ನನಗೆ ತಡ್ಕೊಳಕ್ಕಾಗ್ಲಿಲ್ಲ. ಉಸಿರಾಡಲಾಗದೆ ಐಂದ್ರಿತಾ ಶೇವ್. ದಟ್ಟ ಹೊಗೆಯಿಂದ ಉಸಿರಾಡಲಾಗದೆ ಐಂದ್ರಿತಾ ಗಂಡನ ಮನೆ ಬಿಟ್ಟು ತಂದೆ ತಾಯಿ ಮನೆಗೆ ಶಿಫ್ಟ್ ಆಗಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ನಮ್ಮ ಪ್ರತಿನಿಧಿ ಜೊತೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಮೇಡಮ್ ಏನಾಯ್ತು ಮೇಡಮ್? ನಿನ್ನೆ ರಾತ್ರಿ ನನ್ ಹೆಲ್ತ್ ಇಂದ ಡೌನ್ ಆಯ್ತು. ನನ್ಗೆ ಉಸಿರಿಕ್ ಆಗ್ತಿಲ್ಲ. ಅದಕ್ಕೆ ಅಪ್ಪ ಅಮ್ಮ ಮನೆ ಹೋಗಿ ಶಿಫ್ಟ್ ಆಗಿದ್ದೀನಿ. ಅಲ್ಲಿ ಇದಕ್ ಆಗ್ಲಿಲ್ಲ ನನ್ಗೆ. ರಾತ್ರಿ ಏನಾದ್ರು ಸೀರಿಯಸ್ ಇದಾಯ್ತಾ ಮೇಡಮ್? ಇನ್ನ ಸೀರಿಯಸ್ ಆಯ್ತು. ಸೊ ನನ್ ಬ್ರೀದ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಅಲ್ಲಿಂದ ಶಿಫ್ಟ್ ಆದೆ ನಾನು. ಇತ್ತೀಚೆಗೆ ಎಲ್ಲೆಂದ್ರಲ್ಲಿ ಕಸ ಸುರಿದ್ರೆ ಅಂಥವರ ಮನೆಗೆ ಕಸ ಸುರಿಯುತ್ತಿದ್ದ ಅಧಿಕಾರಿಗಳು ಇದೀಗ ಕಸದ ರಾಶಿಯೇ ಬಿದ್ದಿದ್ದರೂ ಕ್ಯಾರೆ ಅಂತಿಲ್ಲ. ಸದ್ಯ RR ನಗರದ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿರುವ ಐಂದ್ರಿತಾ ರೈ ಮನೆ ಬಳಿ ಕಾರ್ಖಾನೆಯಲ್ಲಿ ಬಂದಂತೆ ಹೊಗೆ ಬರ್ತಿದೆ. ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಕಸ ಸುಡುವಂತಿಲ್ಲ. ಆದ್ರೂ ಕಸದ ರಾಶಿಗೆ ಬೆಂಕಿ ಇಡ್ತಿರುವ ಬಗ್ಗೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಖಾಲಿ ಜಾಗ ಇದೆ. ಮೊನ್ನೆ ಯಾರು ಬೆಂಕಿ ಹಾಕೋರು ಅಂತ ಏನಂತ ಗೊತ್ತಿಲ್ಲ. ಬೆಂಕಿ ಹಾಕ್ಬಿಟ್ಟು ಏನ್ ಮಾಡಿದಾರೆ, ಈ ರೋಡ್ ಪಾದಚಾರಿಗಳವರೆಗೆಲ್ಲ ಈ ಹೊಗೆ ಬಂದು ಆತರ ಆಗಿ ಎಲ್ಲ ಆಗಿದೆ. ಆಮೇಲೆ ಅಕ್ಕಪಕ್ಕ ಮನೆಯವರಿಗೆಲ್ಲ ಈ ಹೊಗೆ ಹೋಗಿ ಶುಗರ್ ಪೇಷಂಟ್, BP ಪೇಷಂಟ್ ಎಲ್ಲ ಇದಾರೆ. ಅವ್ರಿಗೆಲ್ಲ ಪಾಪ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಈ ರೋಡಲ್ಲಿ ಇದು ಎಲ್ಲಾ ಕಡೆ ಹೋಗ್ತಾರೆ. ರೋಡಲ್ಲಿ ಯಾರು ಹಾಕೋರು ಅಂತ ಗೊತ್ತಿಲ್ಲ. ಇವಾಗ ಕ್ರಮ ತಗೊಳ್ಬೇಕು. BBMP ಅವರು ಕ್ರಮ ತಗೊಳ್ಬೇಕು ಸರ್. ಇನ್ನು ಈ ವಿಚಾರ ಬೆಂಗಳೂರು ದಕ್ಷಿಣ ಪಾಲಿಕೆಯ ಗಮನಕ್ಕೆ ಬಂದಿಲ್ವಾ ಅನ್ನೋ ಪ್ರಶ್ನೆ ಮೂಡಿದೆ. ನಟಿ ಐಂದ್ರಿತಾ ರೈ ಮನವಿಗೆ ಜಿಬಿಎ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಟಿ ಐಂದ್ರಿತಾ ರೈಗೆ ಉಸಿರಾಟ ಸಮಸ್ಯೆ ಕಾಣಿಸಿಕೊಂಡಿದೆ. ಕಸ ಸುಟ್ಟ ಹೊಗೆಯಿಂದ ಉಸಿರಾಟ ತೊಂದರೆ ಕಾಣಿಸಿಕೊಂಡಿದೆ.
ರಿಪಬ್ಲಿಕ್ ಕನ್ನಡ ಸುದ್ದಿ ಬೆನ್ನಲ್ಲೇ ಅಧಿಕಾರಿಗಳು ಇದೀಗ ಅಲರ್ಟ್ ಆಗಿದ್ದಾರೆ. ಕಸ ಸುಡುವುದನ್ನ ಈಗ ಕೈಬಿಟ್ಟಿದ್ದಾರೆ ಅಧಿಕಾರಿಗಳು. ಆರ್ ನಗರದ ಐಡಿಯಲ್ ಹೋಮ್ಸ್ನಲ್ಲಿ ನಟಿ ವಾಸ ಮಾಡ್ತಾ ಇದ್ರು. ಮನೆ ಬಳಿಯ ಸೈಟ್ನಲ್ಲಿ ಕೂಡ ಒಣ ಕಸಕ್ಕೆ ಬೆಂಕಿ ಹಚ್ಚಿದ್ದಾರೆ. ಕಳೆದ 3 ದಿನಗಳಿಂದ ಐಂದ್ರಿತಾಗೆ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿದೆ. ಕೊನೆಗೂ ಕಸ ಸುಡುವುದನ್ನ ಈಗ ಕೈಬಿಟ್ಟಿದ್ದಾರೆ ಅಧಿಕಾರಿಗಳು. ಮಾಧ್ಯಮದವರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಐಂದ್ರಿತಾ ರೇ. Hi, this is Amrita Ray. I'm a resident of Bengaluru, R.R. Nagar Ideal Homes. Yesterday I posted a video which was taken up by many of the media personnel, which I'm very grateful for, but it's extremely concerning as in the video there have been tons and tons of garbage which was being burnt in a residential area close to my house, due to which I was severely affected.